ಸಿಎಂ ಸಿದ್ದರಾಮಯ್ಯ ಅವರು ಕೇಂದ್ರ ಸರ್ಕಾರದ ಎಲ್ಲಾ ನಿಯಮವನ್ನು ಕೂಡ ಪಾಲಿಸ್ತೀನಿ. ಭಾರತ ಹಾಗೂ ಪಾಕ್ ನಡುವೆ ಯುದ್ಧದ ಕಾರ್ಮೋಡ ಎದ್ದಿದೆ. ಕೇಂದ್ರ ಸರ್ಕಾರದ ಆದೇಶವನ್ನ ಪಾಲನೆ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಎಸ್, ಮಂಡ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕರ್ನಾಟಕದಲ್ಲಿ ಬಿಗಿ ಭದ್ರತೆ ಕೈಗೊಂಡಿದ್ದೇವೆ ಎನ್ನುವಂತಹ ವಿಚಾರವನ್ನ ಅವರು ಮಾತನಾಡಿದ್ದಾರೆ. ಪಾಕ್ ಪ್ರಜೆಗಳ ಗಡೀಪಾರು ವಿಚಾರವಾಗಿ ಕ್ರಮವನ್ನ ಕೈಗೊಂಡಿದ್ದೇವೆ ಎಂದಿದ್ದಾರೆ. ಹಲವರಿಂದ ಗಡೀಪಾರು ವಿಚಾರವಾಗಿ ಕೋರ್ಟ್ ಮೊರೆ ಹೋಗಿದ್ದಾರೆ. ಭಾರತ ಪಾಕ್ ನಡುವೆ ಒಂದು ಯುದ್ಧ ಕಾರ್ಮೋಡ ಯಾವಾಗ ಇತ್ತೋ ದಟ್ಟವಾಗಿದೆಯೋ ಆಗ ಸಿಎಂ ಸಿದ್ದರಾಮಯ್ಯ ಅವರು ಕೇಂದ್ರದ ನಿಯಮವನ್ನ ಪಾಲನೆ ಮಾಡ್ತೀನಿ ಎನ್ನುವಂತಹ ಮಾತನ್ನ ಆಡಿದ್ದಾರೆ. ಎಸ್, ಸಿದ್ದರಾಮಯ್ಯ ಏನ್ ಹೇಳಿದ್ರು ನೋಡ್ಕೊಂಡ್ ಬರೋಣ ಬನ್ನಿ. ಅದ್ಯವ್ರು ಯಾರು ಇರ್ಬೋದು ಅನ್ನೋ ಕಾಣಿಸುತ್ತೆ. ಅದರ್ವೈಸ್ ಎಲ್ಲ ಖಾಲಿ ಮಾಕ್ ಡ್ರಿಲ್ ಎಲ್ಲ ಕಡೆ ನಡೀತಾ ಇದೆ. ಸೊ ಸರ್ಕಾರ ಕೇಂದ್ರ ಸರ್ಕಾರ ಏನು ಸೂಚನೆಗಳು ಕೊಟ್ಟಿದೆ ಅವೆಲ್ಲನೂ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ಅಲರ್ಟ್ ಮಾಡಿದ್ದೀವಿ. ಬಿಕಾಸ್ ಯಾವ ಗಳಿಗೆನಲ್ಲಿ ಏನಾರು ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಾವು ಮುನ್ನೆಚ್ಚರಿಕೆ ಕ್ರಮವನ್ನು ತಗೊಂಡಿದ್ದೀವಿ. ಎಲ್ಲ ಗಡೀಪಾರ ಮಾಡಿದ್ದೀವಿ. ಯಾರ್ಯಾರು ಇದ್ದಾರೆ ಈಗ ಮೈಸೂರಿನಲ್ಲಿ ಇರೋರು ಕೋರ್ಟ್ಗೆ ಹೋಗಿದ್ದಾರೆ. ಅದ್ಯವ್ರು ಯಾರು ಇರ್ಬೋದು ಅನ್ನೋ ಕಾಣಿಸುತ್ತೆ. ಅದರ್ವೈಸ್ ಎಲ್ಲ ಖಾಲಿ ಮಾಕ್ ಡ್ರಿಲ್ ಎಲ್ಲ ಕಡೆ ನಡೀತಾ ಇದೆ. ಸೊ ಸರ್ಕಾರ ಕೇಂದ್ರ ಸರ್ಕಾರ ಏನು ಸೂಚನೆಗಳು ಕೊಟ್ಟಿದೆ ಅವೆಲ್ಲನೂ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ಅಲರ್ಟ್ ಮಾಡಿದ್ದೀವಿ. ಬಿಕಾಸ್ ಸಿಎಂ ಸಿದ್ದರಾಮಯ್ಯ ಅವರು ಎಲ್ಲಾ ಕಡೆಗೂ ಕೂಡ ನಾವು ಅಲರ್ಟ್ ಮಾಡಿದ್ದೇವೆ, ಕೇಂದ್ರದ ಆದೇಶವನ್ನ ಪಾಲನೆ ಮಾಡ್ತೀವಿ ಎನ್ನುವಂತಹ ವಿಚಾರವನ್ನ ಮಾತನಾಡ್ತಾ ಇದ್ದಾರೆ. ಹಲವರಿಂದ ಗಡೀಪಾರು ವಿಚಾರವಾಗಿ ಕೋರ್ಟ್ ಮೊರೆ ಕೂಡ ಹೋಗಿದ್ದಾರೆ. ಏನು ಭಾರತ ಪಾಕಿಸ್ತಾನ ಯುದ್ಧದ ಕಾರ್ಮೋಡ ಇದೆಯೋ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ. ಮಂಡ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕರ್ನಾಟಕದಲ್ಲಿ ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದೇವೆ ಎನ್ನುವಂತಹ ವಿಚಾರವನ್ನ ಮಾತನಾಡಿದ್ದಾರೆ. ಪಾಕ್ ಪ್ರಜೆಗಳ ಗಡೀಪಾರು ವಿಚಾರವಾಗಿ ಕ್ರಮವನ್ನ ಕೈಗೊಳ್ಳಲಾಗ್ತಿದೆ ಎನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಹಲವರಿಂದ ಗಡೀಪಾರು ವಿಚಾರವಾಗಿ ಕೋರ್ಟ್ ಮೊರೆ ಹೋಗಿದ್ದಾರೆ. ಎಲ್ಲಾ ಭದ್ರತೆಯನ್ನು ಕೂಡ ನಾವು ನಿಭಾಯಿಸ್ತೇವೆ. ಕರ್ನಾಟಕದ ಬಿಗಿ ಭದ್ರತೆ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ. ಕೇಂದ್ರ ಸರ್ಕಾರದ ಆದೇಶವನ್ನ ಪಾಲನೆ ಮಾಡ್ತೀನಿ ಅಂತ ಹೇಳಿದ್ದು ಸಿದ್ದರಾಮಯ್ಯ ಅವರು ಇದೇ ಮೊದಲು ಅಂತ ಅಂದ್ಕೊಳ್ಳೋಣ. ಆದರೆ ಸಿಎಂ ಸಿದ್ದರಾಮಯ್ಯ ನೋಡಿರುವ ದೃಷ್ಟಿ ಏನು ಅಂತ ಮೊದಲು ದೇಶ ಪಕ್ಷ ಅಲ್ಲ ಎನ್ನುವಂಥದ್ದನ್ನ ಸಿಎಂ ಸಿದ್ದರಾಮಯ್ಯ ಅವರು ನೋಡಿದ್ದಾರೆ. ಹಲವರಿಂದ ಗಡೀಪಾರು ವಿಚಾರವಾಗಿ ಕೋರ್ಟ್ ಮೊರೆ ಹೋಗ್ತಾ ಇದೆ. ಪಾಕ್ ಪ್ರಜೆಗಳನ್ನ ಆದಷ್ಟು ಬೇಗ ಕಳಿಸುವಂತಹ ನಿರ್ಧಾರವನ್ನು ಕೂಡ ಮಾಡಲಾಗುತ್ತೆ ಎನ್ನುವಂತಹ ವಿಚಾರವನ್ನ ಮಾತನಾಡಿದ್ದಾರೆ. ಎಲ್ಲ ಗಡೀಪಾರ ಮಾಡಿದ್ದೀವಿ. ಯಾರ್ಯಾರು ಇದ್ದಾರೆ ಈಗ ಮೈಸೂರಿನಲ್ಲಿ ಇರೋರು ಕೋರ್ಟ್ಗೆ ಹೋಗಿದ್ದಾರೆ. ಅದ್ಯವ್ರು ಯಾರು ಇರ್ಬೋದು ಅನ್ನೋ ಕಾಣಿಸುತ್ತೆ. ಅದರ್ವೈಸ್ ಎಲ್ಲ ಖಾಲಿ ಮಾಕ್ ಡ್ರಿಲ್ ಎಲ್ಲ ಕಡೆ ನಡೀತಾ ಇದೆ. ಸೊ ಸರ್ಕಾರ ಕೇಂದ್ರ ಸರ್ಕಾರ ಏನು ಸೂಚನೆಗಳು ಕೊಟ್ಟಿದೆ ಅವೆಲ್ಲನೂ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ಅಲರ್ಟ್ ಮಾಡಿದ್ದೀವಿ. ಬಿಕಾಸ್ ಯಾವ ಗಳಿಗೆನಲ್ಲಿ ಏನಾರು ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಾವು ಮುನ್ನೆಚ್ಚರಿಕೆ ಕ್ರಮವನ್ನು ತಗೊಂಡಿದ್ದೀವಿ. ಎಲ್ಲ ಗಡೀಪಾರ ಮಾಡಿದ್ದೀವಿ. ಯಾರ್ಯಾರು ಇದ್ದಾರೆ ಈಗ ಮೈಸೂರಿನಲ್ಲಿ ಇರೋರು ಕೋರ್ಟ್ಗೆ ಹೋಗಿದ್ದಾರೆ.